ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಯಾಟರ್ಡೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಈಗ ಶನಿವಾರ ಅಲ್ಲ, ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀವಿ. ಸೊ ಈಗ ಹೊರಡ್ತಾ ಇದ್ದೀವಿ ಕೆಳಗಡೆ. ಸರ ಹಾಕ್ಕೊಂಡಿದ್ದೀನಿ. ಓಕೆ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೋಗ್ತಾ ಇದ್ದೀನಿ. ಬಾಯ್. ಯಾವುದು ಬೇಡಪ್ಪ ಅದೆಲ್ಲ ಏನಕ್ಕೆ ಟೈಟ್ ಆಗೈತಿ, ಬಟ್ಟೆ ಲೂಸ್ ಐತಿ. ಇವಾಗ ಸ್ವಲ್ಪ ಟೈಟ್ ಆಗಿದೆ. ಕಡೆ ಇಕ್ಕಿದ ಗೊತ್ತಿಲ್ಲ. ಸುಮ್ಮ ಏನು ನಡ್ಕೊಂಡು ಹೋಗೋದಾ ಅಥವಾ ಹಾಂ ಗುಡ್ಡಿ ಕಡಿಮೆ ಜಯಶಂಕರ ನಿಧಾನ ಕರ್ಕೊಂಡು ಹೋಗ್ತಾ, ತೊಂದರೆ ಇಲ್ಲ. ಇಲ್ಲಿ ಬಂದ್ಬಿಟ್ಟಿದ್ನ ಇದ್ರೊಳಗಿಂದ ಬಂದ್ಬಿಟ್ಟು ಕುಯ್ 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 ಅಂತಾನೆ ಸೀದಾ ಕಾರ ಅಟ್ಯಾಕ್ ಮಾಡ್ತೀರಾ. ಗೈಸ್, ನಾನು ಆಲ್ಮೋಸ್ಟ್ 5 ತಿಂಗಳು ಮೇಲೆ ಬೈಕಲ್ಲಿ ಹೋಗ್ತಾ ಇರೋದು, ಅದಕ್ಕೆ ಕ್ಯಾಪ್ಚರ್ ಮಾಡಿ ನಾವು ಪ್ರತಿ ಸಲ ಆಂಜನೇಯ ಸ್ವಾಮಿ ಟೆಂಪಲ್ ಅವ್ರ ಕಡೆಯಿಂದನೇ ಅಲ್ವಾ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸೋದು ಪ್ರತಿ ವರ್ಷ. ಅದಕ್ಕೆ ನಮ್ಮ ಮನೆಗೆ ಈ ಸಲ ಇನ್ವೈಟ್ ಮಾಡಿದ್ರು, ರಾಘವೇಂದ್ರ ಸ್ವಾಮಿ ಪೂಜೆ ಇದೆ ಬನ್ನಿ ಅಂತ. ಅದಕ್ಕೋಸ್ಕರ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ, ನೀವು ನೋಡಿ. ತುಂಬ ಚೆನ್ನಾಗಿ ಭಜನೆ ಎಲ್ಲ ಮಾಡ್ತಾಯಿದ್ರು. ಅಂದರೆ ಫಸ್ಟು ಗಣೇಶನಿಂದ ಶುರು ಮಾಡ್ತಾರೆ. ಗಣೇಶನಿಂದ ಒಂದೊಂದೇ ದೇವ್ರುಗಳದ್ದು ಭಜನೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಒಂಥರ ನಾವು 11:30 ಹೋಗಿದ್ವಿ, 12:15 ಮಹಾಮಂಗಳಾರತಿ ಇದ್ದಿದ್ದು. ಸೊ ಸುಮಾರು ಜನ ಬಂದಿದ್ದರು ಅಲ್ಲಿಗೆ. ಆಮೇಲೆ ಹೋಗ್ತಾ ಅಂತೂ ಸಿಕ್ಕಾಪಟ್ಟೆ ಜನ ಫಿಲ್ ಆಗೋದ್ರು. ನಿಮಗೆ ಲಾಸ್ಟಿಗೆ ನೋಡ್ತೀರಾ ನೀವು. ಸೊ ನಿಮಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ಹಾಗೆ ಹರ್ ಘರ್ ತಿರಂಗ ಅನ್ನೋ ಒಂದು 75 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಸೊ ಅದೊಂಥರ ಪ್ರೌಡ್ ಮೂಮೆಂಟು. ಸೊ ಎಲ್ಲರ ಮನೆಯಲ್ಲೂ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಅಂತ ಹೇಳಿದರು ಅಲ್ವಾ. ಸೊ ನಾವು ಕೂಡ ನಮ್ಮ ಮನೇನು ಮೇಲ್ಗಡೆ, ಯಾಕಂದರೆ ಯಾವಾಗಲೂ ಫ್ಲ್ಯಾಗು ಎಲ್ಲ ಆಬ್ಜೆಕ್ಟ್ಗಿಂತನೂ ಮೇಲಿರಬೇಕು. ಸೊ ನಾವು ಕೂಡ ನಮ್ಮ ಮನೆ ಮೇಲ್ಗಡೆ ಹೋಗ್ಬಿಟ್ಟು ಫುಲ್ಲು ಅಲ್ಲಿ ಇದನ್ನು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದ್ವಿ ಬೆಳಗ್ಗೆನೇ. ಎಲ್ಲರೂ ತುಂಬ ಜನ ಮಾಡಿದರು. ನಮ್ಮ ಏರಿಯಾದಲ್ಲಂತೂ ಎಲ್ಲರ ಮನೆ ಹತ್ರನೂ ಇತ್ತು. ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ನೋಡ್ತಾ ಇದ್ವಿ, ತುಂಬ ಜನ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದರು. ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಏನಾದರೂ ಇದನ್ನು ಸೆಲೆಬ್ರೇಟ್ ಮಾಡಿದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಮಾಡಿದ್ದೀರಾ, ಎಷ್ಟು ಜನ ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗತ್ತೆ. ಸೊ ನಾವು ಈ ಫ್ಲಾಗ್ನ ಇಲ್ಲೇ ತೊಗೊಂಡು ಬಂದ್ವಿ. 40 ರೂಪೀಸ್ ಏನೋ ಇತ್ತು. ಸೊ ಅದು ಸ್ಟಿಚ್ಚು ಸರಿಯಾಗಿ ಹಾಕಿರಲಿಲ್ಲ ಅವರು. ಆಮೇಲೆ ನಾವು ಸ್ಟಿಚ್ಚೆಲ್ಲ ಮಾಡಿಬಿಟ್ಟು ನಾವೇ ಅಲ್ಲಿ ಹಾಕಿರೋದು ಆ ಥರ. ಹಾಯ್ ಗಾಯ್ಸ್, ಸೊ ಇವಾಗ ಮನೆಗೆ ಬಂದ್ವಿ. ಸೊ ಅಲ್ಲಿ ತುಂಬ ಇವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಇದ್ದಿದ್ದು, ಹಾಗಾಗಿ ಸಿಕ್ಕಾಪಟ್ಟೆ ಜನ ಅಂದರೆ ಜನ. ನಾವು ನಿಧಾನಕ್ಕೆ ಎಲ್ಲ ಕ್ರೌಡೆಲ್ಲ ಕ್ಲಿಯರ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. 12:15 ಮಹಾಮಂಗಳಾರತಿ ಇದ್ದಿದ್ದು. ಇದು ನಾನು ಇವತ್ತು ಹಾಕ್ಕೊಂಡಿದ್ದ ಡ್ರೆಸ್ಸು ಫುಲ್ಲು. ಸೊ ಇದನ್ನು ತೊಗೊಂಡು ಸುಮಾರು ದಿನ ಆಗಿತ್ತು, ಬಟ್ ಇವಾಗ ಹಾಕ್ಕೊಂಡೆ ನಾನು. ನೋಡಿ ನೀವೇ, ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ನಾನು, ಡೈರೆಕ್ಟ್ ಶಾಪಿಂಗು, ಲಿಂಕ್ ಇಲ್ಲ. ಸೊ ಸ್ವಲ್ಪ ಲೂಸಾಗೇ ಇತ್ತಲ್ಲ ಹಾಕ್ಕೊಂಡೆ. ಮೇಕಪ್ ರಿಮೂವ್ ಮಾಡ್ತೀನಿ, ಏನೂ ಹಾಕಿಲ್ಲ ಬಟ್ ಸ್ಟಿಲ್ ಕಾಜಲೆಲ್ಲ ಇದೆಯಲ್ಲ ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ ನಾನು ಇದೇ ಮೇಕಪ್ ರಿಮೂವರ್ ಯೂಸ್ ಮಾಡೋದು. ಇದು ಇವಾಗ ಆಲ್ಮೋಸ್ಟ್ ಖಾಲಿಯಾಗಿದೆ. ಹೊಸದು ತರಿಸಿದ್ದೀನಿ ಆಲ್ರೆಡಿ, ಅದು ಇದೆ ಒಳಗಡೆ. ಇದೊಂದು ಚೂರು ಇದೆಯಲ್ಲ, ಯಾಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಕಾಟನ್ ಪ್ಯಾಡ್, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲ ಕಡೆ ಸಿಗತ್ತೆ. ನನ್ನ ಮೇಕಪ್ ಏನಿದ್ರು ಅಷ್ಟೇ, ಐಬ್ರೋಸ್ ಹಚ್ಕೊಳ್ಳೋದು ಮತ್ತು ಕಣ್ಣಿಗೆ ಕಾಜಲ್. ನನ್ನ ಫೇಸ್ಗೆಲ್ಲ ಏನೇನೂ ಹಾಕಲ್ಲ,
ನಾಟ್ ಇವನ್ ಮಾಯ್ಶ್ಚರೈಸರ್, ಜಸ್ಟ್ ನಂದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಏನಿದೆ ಅದನ್ನು ನೈಟ್ ಹಚ್ಚೋದಷ್ಟೆ. ಮಾರ್ನಿಂಗ್ ಎಲ್ಲ ಏನೂ ಅಪ್ಲೈ ಮಾಡಲ್ಲ. ನೋಡಿ ಇಷ್ಟೇ ನನ್ನ ಮೇಕಪ್. ಈಗ ಡೈರೆಕ್ಟಾಗಿ ಫೇಸ್ ವಾಶ್ ಮಾಡಿಬಿಡ್ತೀನಿ. ಕ್ವಿಕ್ಕಾಗಿ ಸ್ವಲ್ಪ ನ್ಯಾಪ್ ತೊಗೊಬಿಡ್ತೀನಿ. ಅದಾದಮೇಲೆ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ತುಂಬ ಸುಸ್ತಾಗಿದೆ ಇವಾಗ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಮತ್ತು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಫೇಸ್ ವಾಶ್ ಮಾಡಿರೋದು ಪಾಂಡ್ಸ್ ವೈಟ್ ಬ್ಯೂಟಿ ಫೇಸ್ ವಾಶಲ್ಲಿ. ಸೊ ಅದರಲ್ಲೇ ನಾನು ಯಾವಾಗಲೂ ಫೇಸ್ ವಾಶ್ ಮಾಡೋದು. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಹಾಯ್ ಗಾಯ್ಸ್, ನಾನು ಫೇಸ್ ವಾಶ್ ಇದನ್ನೇ ಯೂಸ್ ಮಾಡೋದು. ದಿಸ್ ಇಸ್ ಪಾಂಡ್ಸ್ ವೈಟ್ ಬ್ಯೂಟಿ ಪ್ಯೂರ್ ಡಿಟಾಕ್ಸ್ ಅಂತ. ಸೊ ಇದು ಏನೇನಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಅಥವಾ ಏನೇ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ಸೊ ಇದು ನಾನು ಯೂಸ್ ಮಾಡೋದು. ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೆ ತಿರ್ಗಾ ನಂಗೆ ಆ ಕ್ವೆಶನ್ ಬಂದಿದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಿಮಗೆ ಏನೇನಕ್ಕೆ ಯೂಸ್ ಆಗುತ್ತೆ ಫೇಸ್ಗೆ ಅಂತ ಹೇಳಿದ್ರೆ, ತುಂಬ ಎಕ್ಸಸ್ಸಾಗಿ ಆಯಿಲ್ ಬರ್ತಾ ಇರುತ್ತಲ್ವ ಫೇಸಲ್ಲಿ, ಈ ನೋಸ್ ಹತ್ರ ಮತ್ತು ಇಲ್ಲಿ ಇಂಥ ಹತ್ರ ಮತ್ತು ಕೆನ್ನೆ ಹತ್ರ ಎಲ್ಲ ತುಂಬ ಆಯಿಲ್ ಬರ್ತಾ ಇರುತ್ತಲ್ವ. ಸೊ ಅಂಥವ್ರಿಗೆ ಈ ಫೇಸ್ ವಾಶ್ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ತುಂಬ ಆಯಿಲ್ ಕಂಟ್ರೋಲ್ ಆಗುತ್ತೆ. ನೀವು ನೋಡ್ಬೋದು, ನಾನು ಇವಾಗ ತೊಳ್ಕೊಂಡು ಬಂದಿದ್ದೀನಿ ಫೇಸ್ನ. ಸೊ ಡ್ರೈ ಅನಿಸುತ್ತೆ ನಿಮಗೆ. ಸೊ ದಟ್ ನೀವು ಇಮ್ಮಿಡಿಯೇಟಾಗೆ ಮೇಕಪ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ನೀವು ಮೇಕಪ್ ಮಾಡ್ಕೊಳ್ಳೋ ಥರ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಯಾವುದೇ ಕಾರಣಕ್ಕೂ ಮತ್ತೆ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗೋಲ್ಲ ಫೇಸಿಂದ. ಸೊ ಹಾಗಾಗಿ ಈ ಫೇಸ್ ವಾಶ್ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಚಿಕ್ಕದು ಬರುತ್ತೆ ಇದರಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ನೆಕ್ಸ್ಟ್ ಟೈಮ್ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ. ಅಷ್ಟು ಸೂಪರಾಗಿದೆ ಅದು. ನಂದು ಆಯಿಲ್ ಸ್ಕಿನ್ ಅಲ್ಲ, ಆದರೆ ನಾನು ಏನಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಅಂದರೆ, ನನಗೆ ಮೇಕಪ್ ಫಿನಿಷಿಂಗ್ ಎಲ್ಲ ಇರುತ್ತೆ ಅಲ್ವಾ. ಸೊ ಡ್ರೈ ಸ್ಕಿನ್ ಇದ್ದಷ್ಟು ಚೆನ್ನಾಗೇ ಇರುತ್ತೆ. ಅಂದರೆ ನನಗದು ಅಭ್ಯಾಸ ಆಗಿದೆ. ಡ್ರೈ ಸ್ಕಿನ್ ಇದ್ದರೆ ಮೇಕಪ್ ಚೆನ್ನಾಗುತ್ತೆ ಅಂತಲ್ಲ. ಸೊ ನನಗದು ಅಭ್ಯಾಸ ಆಗಿದೆ. ನನಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಕಿನ್ ಪ್ರಿಪ್ರೇಷನ್ಗೆಲ್ಲ ನಂಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಆಯಿಲ್ ಸ್ಕಿನ್ ನಿಮಗೆ ಗೊತ್ತಲ್ವ, ಹೊರಗೆಲ್ಲ ಹೋದಾಗ ಮೇಕಪ್ ಎಲ್ಲ ಮಾಡ್ಕೊಂಡಾಗ ಆಯಿಲ್ ಪ್ರೊಡ್ಯೂಸ್ ಆದರೆ ಚೆನ್ನಾಗಿರಲ್ಲ ಇಲ್ಲೆಲ್ಲ. ಸೊ ಹಾಗಾಗಿ ನನಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮೇಕಪ್ಪು ಕೂಡ. ಅದಕ್ಕೋಸ್ಕರ ನಾನು ಇದನ್ನು ಆಲ್ಮೋಸ್ಟ್ ನನ್ನ ಕಾಲೇಜ್ ಡೇಸಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಿದ್ದಿದ್ದು. ಆವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಯೂಸ್ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ದೊಡ್ಡದು ತೊಗೋತಾ ಇದ್ದೀನಿ ಅಷ್ಟೇ. ಬಟ್ ಇದು ಸ್ವಲ್ಪ ನೋಡಿ 380 ರುಪೀಸು. ಬಟ್ ಇದು ನಿಮಗೆ ಒಂದೊಂದು ಸಲ ಆಫರ್ ಇರುತ್ತೆ. ಡಿಮಾರ್ಟ್ಗೆಲ್ಲ ಹೋದರೆ ನಿಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಎಲ್ಲ ಇರುತ್ತೆ. ಸೊ ನೀವು ಅವಾಗ ತೊಗೊಂಡು ಇಟ್ಕೊಂಡ್ಬಿಡ್ಬೋದು. ಆಯಿಲ್ಗೆ, ಆಮೇಲೆ ಪಿಂಪಲ್ಸು ಚಿಕ್ಕದಾಗಿ ನಿಮಗೆ ಏನಾದ್ರು ಪಿಂಪಲ್ ಬರ್ತಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು. ಸೊ ತುಂಬ ಚೆನ್ನಾಗಿದೆ. ನೀವು ಇದನ್ನು ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ವರ್ಕೌಟ್ ಆಯಿತು ಇದು ಅಂತ. ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸಲ ಬೇಕಾದ್ರೆ ಫೋಟೋ ತೋರಿಸ್ಬಿಡ್ತೀನಿ. ಸ್ಕ್ರೀನ್ಶಾಟ್ ತಗೊಳ್ಳಿ ದಯವಿಟ್ಟು. ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡಿ ನೀವು ನಂಗೆ ಹೇಳಿ. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲೂ ಕೂಡ ಏನು ಇದುವರೆಗೂ ಜಾಸ್ತಿ ಇದೆ. ಇವಾಗ ಪ್ರೆಗ್ನೆನ್ಸಿನಲ್ಲಿ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅದನ್ನು ಬಿಟ್ಟರೆ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಎಲ್ಲೂ ನಿಮಗೆ ಆಯಿಲೇ ಕಾಣಲ್ಲ ನೋಡಿ, ಎಲ್ಲೆಲ್ಲೂ ಆಯಿಲ್ ಇಲ್ಲ ನನ್ನ ಫೇಸಲ್ಲಿ. ಸೊ ನಂದು ನಾರ್ಮಲ್ ಸ್ಕಿನ್ನು. ಬಟ್ ನನಗೆ ಇದು ಫೇಸ್ ವಾಶ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಈವನ್ ಸೋಮು ಕೂಡ ಇದನ್ನೇ ಯೂಸ್ ಮಾಡೋದು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ನಾವು ಇದನ್ನೇ ಯೂಸ್ ಮಾಡೋದು. ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಇದನ್ನು. ಇಲ್ಲಿ ನೋಡಿ, ನಮ್ಮ ಮಕ್ಕಳೆಲ್ಲ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಷ್ಟು ಬೇಗ. ಇವಾಗೆಲ್ಲ ಓಡಾಡ್ತಾರೆ, ಮನೆ ತುಂಬ ಓಡಾಡ್ತಾರೆ. ಮನೆ ತುಂಬ ಅವ್ರದ್ದೇ ರಾಜ್ಯಭಾರ. 7 ಮರಿ ಇದೆ ಅಲ್ಲ, ಸೊ ಚೆನ್ನಾಗಿ ಆಟಾಡ್ಕೊತಾರೆ, ಏನು ತೊಂದರೆ ಇಲ್ಲ. ಸೊ ಈ ಸುಮಾರು ಜನ ಪಪ್ಪೀಸ್ದು ಪ್ರೈಸ್ ಎಲ್ಲ ಕೇಳ್ತಾ ಇರ್ತೀರ ಅಲ್ವಾ. ಸೊ ನಿಮಗೆ ಬೇಕಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮೇಕ್ ಓವರ್ ಬೈ ದೀಪಾ ಸೋಮ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದರಲ್ಲಿ ನೀವು ನಂಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಅದರಲ್ಲಿ ಇಲ್ಲಿ ನಂಗೆ ಕಾಮೆಂಟಲ್ಲೆಲ್ಲ ಕೇಳಿದ್ರೆ ನನಗೆ ಹೇಳೋದಕ್ಕೂ ಸರಿ ಹೋಗೋಲ್ಲ. ಅದಕ್ಕೆ ಮೆಸೇಜ್ ಮಾಡಿ ಡೈರೆಕ್ಟಾಗೆ, ನಾನು ನಿಮಗೆ ಅಲ್ಲೇ ಆನ್ಸರ್ ಮಾಡ್ತೀನಿ.
ಗೈಸ್ ನಾನು ನೀವು ಕೇಳೋ ಅಂಥ ಪ್ರತಿ ಕ್ವೆಶನ್ಸು ಅಥವಾ ಏನಾದರೂ ನೀವು ಕಾಮೆಂಟ್ಸ್ ಎಲ್ಲ ಮಾಡಿರ್ತೀರಲ್ಲ ಅದನ್ನೆಲ್ಲ ನಾನು ಈ ಥರ ನೋಟ್ಬುಕ್ಕಲ್ಲಿ ಬರೆದಿಟ್ಟು ದೊಡ್ಡ ಡೈರಿನೇ ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಇದು ಒಂದು ಸಣ್ಣದು ಎಲ್ಲಿಗಾದರೂ ಹೋಗಬೇಕಾದ್ರೆ ಅಥವಾ ಏನಾದರೂ ಇಮಿಡಿಯೇಟಾಗಿ ಏನಾದರೂ ನನಗೆ ಐಡಿಯಾ ಬಂತು ಅಂದರೆ ತಲೆ ಹತ್ರನೇ ಇಟ್ಕೊಂಡಿರ್ತೀನಿ. ಸೊ ಆ ಟೈಮಲ್ಲಿ ನಾನು ಇದರಲ್ಲಿ ಬರೆದಿಟ್ಬಿಡ್ತೀನಿ. ಸೊ ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಹೇಳೋದು, ನೀವು ನನಗೆ ಕಾಮೆಂಟ್ ಮಾಡಿ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನನಗೆ ಕಾಮೆಂಟ್ ಮಾಡಿ. ನಾನು ಖಂಡಿತ ನೋಟ್ ಮಾಡಿ ಇಟ್ಕೊಂಡಾದ್ರೂ ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೇ ಹೇಳೋಣ ಅಂತ ನಾನು ಇದನ್ನು ನಿಮಗೆ ತೋರಿಸ್ದೆ. ಸೊ ಇವತ್ತು ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಮತ್ತು ಅದರದ್ದು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟಿ ಕೋಳಿ ತಿಂದು ಸುಮಾರು ದಿನ ಆಗಿತ್ತು. ನಾನು ಕೂಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಕನಕಪುರ ರೋಡ್ ಅಲ್ವಾ, ಸೊ ತುಂಬ ಚೆನ್ನಾಗಿ ಸಿಗುತ್ತೆ ನಾಟಿ ಕೋಳಿ ಎಲ್ಲ. ಅದ್ರ ರೆಸಿಪಿನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಹೇಗಿದೆ ಅಂತ ನಾನು ತಿಳ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಸೊ ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಾಳೆ ಮಾಡ್ತೀನಿ ವ್ಲಾಗ್ನ.